ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾದ ಟೇಸ್ಟಿಯಾದ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. 250 ಗ್ರಾಮ್ ಪಾಸ್ತಾ, ಚಿಕ್ಕದು ಒಂದು ಈರುಳ್ಳಿ ಕಟ್ ಮಾಡಿರೋದು, ಟೊಮಾಟೆ ಒಂದು ಚಿಕ್ಕದು ಕಟ್ ಮಾಡಿರೋದು, ನಂತರ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಧನಿಯಾ ಪುಡಿ 1/2 ಟೀ ಸ್ಪೂನು, ಗರಂ ಮಸಾಲ 1/2 ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಖಾರ ಪುಡಿ 1/2 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ. ಬನ್ನಿ ಯಾವ ಥರ ಮಾಡೋದು ಅಂತ ಈಗ ತೋರಿಸ್ತೀನಿ ನಿಮಗೆ ನಾನು. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಡಬೇಕು. ಆನಂತರ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿರಬೇಕು. ಎಣ್ಣೆ ಯಾಕಂದರೆ ಫ್ರೆಂಡ್ಸ್, ಪಾಸ್ತಾ ಅಂದ್ಕೊಬಾರ್ದು ಅಂತ ಎಣ್ಣೆ ಹಾಕ್ತೀವಿ ಫ್ರೆಂಡ್ಸ್. ಸ್ವಲ್ಪ ಗುಳಿ ಗುಳಿ ಬಂದಿದೆ ನೋಡಿ, ಆ ಥರ ಬಂದಾಗ ಪಾಸ್ತಾ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ಗ್ಯಾಸು ಹೈ ಫ್ಲೇಮಲ್ಲಿ ಇಡಬೇಕು. ನೀವು ಈ ಥರ ಮಾಡಿ ತಿನ್ನಿ ಫ್ರೆಂಡ್, ಭಾಳ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಕುದೀತಾ ಇದೆ ನೋಡಿರಿ. ಈಗ ಅದನ್ನು ಸ್ವಲ್ಪ ಹಿಚ್ಕಿ ನೋಡಬೇಕು ಯಾವ ಥರ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನೋಡ್ರಿ. ಈಗ ಆಲ್ರೆಡಿ ಬೆಂದಿದೆ. ಈಗ ನಾನು ಅದನ್ನು ಸ್ಟ್ರೈನರಲ್ಲಿ ಸೋಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ, ಯಾಕೆಂದರೆ ಅಂಟ್ಕೋಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಹಿಂಗೆ ಮೇಲೆ ಮೇಲೆ ಮಾಡಿದರೆ ಅಂಟಲ್ಲ ಅದು. ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಆಮೇಲೆ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಿಟಪಟ ಅನ್ನಬೇಕು. ನಂತರ ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಈರುಳ್ಳಿ ಹಾಕಿ ಎಲ್ಲ ಬಾಡಿಸ್ಬೇಕು. ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಬೇಕು, ಯಾಕಂದರೆ ಫಸ್ಟಿಗೆ ಕರಿಬೇವು ಹಾಕಿದರೆ ಸುಟ್ಟೋಗ್ಬಿಡ್ತೈತೆ ಅದಕ್ಕೆ. ಈಗ ಮತ್ತೆ ಉಪ್ಪು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿ, ಆನಂತರ ಟೊಮೊಟೊ ಹಾಕಿ, ಮಸಾಲ ಐಟಮ್ಸ್ ಎಲ್ಲ ಹಾಕಿ ಬಾಡಿಸಿದ ನಂತರ ಪಾಸ್ತಾ ಹಾಕಿರಿ. ಪಾಸ್ತಾ ಹಾಕಿ ಚೆನ್ನಾಗಿ ತಿರ್ಸ್ಬೇಕು. ತಿರಿದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಬೇಯಿಸಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕು ನೋಡಿ. ಲಾಸ್ಟಿಗೆ ಕೊತ್ತಂಬರಿ ನೋಡ್ರಿ ಹಾಕಿದ್ದೀನಿ ನೋಡ್ರಿ. ಇನ್ನೊಂದು ಸರಿ ತಿರ್ಸ್ಬೇಕು. ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ನೋಡಿರಿ ಈ ಥರ ಆಗಿದೆ ನೋಡಿರಿ, ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸಲ ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ನೋಡಿರಿ. ಈಗ ರೆಡಿಯಾಗಿದೆ ನೋಡಿರಿ ಪಾಸ್ತಾ. ಅದಕ್ಕೆ ಸಾಸ್ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ.